ನೇತ್ರ ಅಳ್ಬೇಡ. ನಾನಿರೋವರೆಗೂ ನಿನ್ಗೆ ಯಾರೇನು ಮಾಡೋಕ್ಕಾಗತ್ತೆ ಹೇಳು? ಅಯ್ಯೋ ಬಸ್ರಂಗಿ, ನನ್ಗೆ ಭಯ ಆಗ್ತಿರೋದು ನನ್ ಬಗ್ಗೆ ಅಲ್ಲ, ನಿನ್ ಬಗ್ಗೆ. ನಿನ್ಗೇನಾದ್ರೂ ಆದ್ರೆ ನಾನಂತೂ ಬದುಕಿರಲ್ಲ. ನೇತ್ರ ಯಾಕೆ ಪದೇ ಪದೇ ಸಾಯ ಮಾತಾಡ್ತೀಯ? ಯಾರಿಗೂ ಏನಾಗಲ್ಲ. ಅಕಸ್ಮಾತ್ ಅಂತ ಪರಿಸ್ಥಿತಿ ಬಂದ್ರೆ ಇಬ್ರು ಒಟ್ಟಿಗೆ ಸಾಯೋಣ. ದೃಷ್ಟಿ ಬೊಟ್ಟು ಇದ್ಯಾಕೆ? ಹೇಳ್ತೀನಿ. ಬೆಳಿಗ್ಗೆ ನಿಮ್ ಚಾಕು ಚುಚ್ಚಿದಾಗೆ ನನ್ ಕನ್ಸ್ ಬಿತ್ತಲ್ವಾ, ಅದಕ್ಕೆ. ಓ, ಇದನ್ ಕಟ್ಕೊಂಡ್ರೆ ಚಾಕು ಚೂರಿ ಚುಚ್ಚಲ್ವಾ? ಇದನ್ನ ಹೇಗ್ ನಂಬ್ತೀಯ? ನೋಡಿ, ನೀವ್ ಏನ್ ಬೇಕಾದ್ರೂ ಮಾತಾಡಿ, ಆದ್ರೆ ನನ್ನ ನಂಬಿಕೆನ ಯಾವತ್ತೂ ಆಡ್ಕೋಬೇಡಿ. ಅಯ್ಯೋಯ್ಯೋಯ್ಯೋ, ನಿನ್ ನಂಬಿಕೆ ನಾನು ಆಡ್ಕೋತಿಲ್ಲಪ್ಪ, ಪ್ರಶ್ನೆ ಮಾಡಿದಷ್ಟೇ. ಆದ್ರೆ ಯಜಮಾಂತಿ, ನನ್ನ ನಂಬಿಕೆ ಏನ್ ಗೊತ್ತಾ? ಏನು? ನೀನ್ ನನ್ನ ಜೊತೆಗಿದ್ರೆ ನನ್ಗೆ ಏನೂ ಆಗಲ್ಲ. ನನ್ನ ಕಾಪಾಡೋ ತಾಯ್ತಾ ಅಲ್ಲ. ಯಜಮಾಂತಿ, ಆ ಫೋಟೋಲೇನೋ ಮಿಸ್ ಆಗ್ತಿದೆಯಲ್ಲ? ಹೌದಾ? ಏನು ಏನು ಏನು? ನನ್ ಹೆಗಲ್ ಮೇಲೆ ಅವಳಿ ಜವಳಿ ಮಕ್ಕಳು. ಅಯ್ಯೋ ರಾಮ ಕೃಷ್ಣ ಕೃಷ್ಣ, ಬಿಡಿ ಬಿಡಿ ಬಿಡಿ. ಯಜಮಾಂತಿ, ನಾನೇ ಫಾಸ್ಟ್ ಅಂದ್ರೆ ನೀನ್ ನನಗಿಂತ ಫಾಸ್ಟ್ ಇದೆಯಲ್ಲ? ಹಾ, ನಾನ್ ಬರೀ ಮಕ್ಕಳು ಬೇಕು ಅಂದೆ. ನಾವೇ ಅವ್ರ ಹೆಸರು ಬೇರೆ ಇಡ್ತಿದ್ಯಾ, ರಾಮಕೃಷ್ಣ ಅಂತಲ್ಲ ಯಜಮಾಂತಿಗೆ. ಶ್ರೀ, ನಿಮ್ ತುಂಟಾಟ ಜಾಸ್ತಿ ಆಯ್ತು. ನನ್ ಕಲ್ಸಿದ ಗುರು ಯಾರು? ಯಾರು? ನಾನ್ ಯಾವಾಗ್ರಿ ಕಲ್ಸ್ದೆ? ನೀನ್ ಅದನ್ನ ಕಲ್ಸ್ಲಿಲ್ಲ, ಆದ್ರೆ ಪ್ರೀತಿ ಕೊಟ್ಟೆ, ಅದನ್ನ ಉಳಿಸ್ಕೊಳ್ಳೋದು ಹೇಳ್ಕೊಟ್ಟೆ. ಜೀವನದಲ್ಲಿ ಪ್ರೀತಿ ನೆಮ್ಮದಿ ಎರಡೂ ಇದೆ. ಆ ಖುಷಿಯಿಂದನೇ ಒಳಗಿರೋ ತುಂಟತನ ಎಲ್ಲ ಹೊರಗೆ ಬರ್ತಿದೆ. ಈಗ ಅದು ಬಿಡು, ಈಗ ನಮ್ಮ ಮಕ್ಕಳು ಪ್ಲಾನಿಂಗ್ ಬಗ್ಗೆ ಮಾತಾಡು. ಬದುಕಿನ ಕೊರತೆಯನು ತುಂಬಿದ ನಾಯಕಿಯೇ, ನಿನ್ನದೆ ಮುನ್ನುಡಿಯೇ ನಲ್ಮೆಯ ಬಾಡಿಗೆ. ಮನಸ್ಸಿನ ಮಹಡಿಯಲಿ ನಿನ್ನದೆ ಮುಗುಳು ನಗೆ, ಕನಸಿನ ದಾರಿಯಲಿ ನಿನ್ನದೆ ದೀವಿಗೆ. ನಿನ್ನ ಒಲವ ಕರೆಗೆ ಕೊಡುವೆ ಪೂರ್ತಿ ಸಮಯ, ನನ್ನ ಕೊರಳ ಬಳಸಿ ಹೇಳು ಎಲ್ಲ ವಿಷಯ. ನನ್ನಯ ಕೋಪ ನನ್ನಯ ತಾಳ್ಮೆ ಎಲ್ಲ ನಿನ್ನ ವಶವೇ ಗೆಳತಿ. ಹೆಂಗೆ ಸರಿ ಇಲ್ಲ, ಯಾವಾಗಲೂ ಕರೆಕ್ಟ್ ಟೈಮ್ಗೆ ಏನೋ ಒಂದು ಪ್ರಾಬ್ಲಮ್ ಬರುತ್ತೆ. ಇವತ್ತು ನಾನು ಯಾರ ಫೋನು ಎತ್ತಲ್ಲ. ಈಗ ನಾನು ಎಲ್ಲಿದ್ದೆ? ಬೇಡ ಬೇಕು. ರೀ, ಯಾವ್ದೋ ಮುಖ್ಯವಾದ ಫೋನ್ ಇರ್ಬೇಕು, ಪದೇ ಪದೇ ಬರ್ತಿದೆ, ಮಾತಾಡಿ. ಯಾರಿದು? ಹಲೋ, ಆಯ್ತು ಬಾಯ್. ನೋಡು ನೇತ್ರ, ನಿನ್ ಕತೆನ ಇವತ್ತು ಇಲ್ಲಿಗೆ ಮುಗಿಸ್ಬೇಕು, ಇಲ್ಲ ಅಂದ್ರೆ ನಾನು ಸುಮ್ನೆ ಇರಲ್ಲ, ಅರ್ಥ ಆಯ್ತಾ? ಯಾಕೆ ರೂಢಾಗಿ ಬಿಹೇವ್ ಮಾಡ್ತಿದ್ಯಾ? ಏನಾಯ್ತು? ಆಗಿರೋದು ನನಗಲ್ಲ, ನಿನಗೆ. ಲವ್ ಇಸ್ ಬ್ಲೈಂಡ್ ಅಂತಾರೆ,
ನೀನ್ ಕಣ್ಣಿದ್ದು ಕುರುಡಾಗಿದ್ಯಾ. ಅಲ್ಲ, ಸ್ಟೇಟಸ್ ಡಿಗ್ನಿಟಿ ಅಂದ್ರೆ ಏನು ಅಂತಾನೆ ಮರ್ತೋಯ್ತಾ ನಿನ್ಗೆ? ನಾನ್ ಅಂತದಿಕ್ ಏನ್ ಮಾಡ್ದೆ? ನಾಯಿನ ತಂದು ಸಿಂಹಾಸನದ ಮೇಲೆ ಕೂರಿಸ್ತಾ ಇದೀಯಾ. ಬಜ್ರಂಗಿನ ಯಾಕೆ ನೀನ್ ಡೈನಿಂಗ್ ಟೇಬಲ್ ಪಕ್ಕ ಕೂರ್ಸ್ಕೋತ್ಯಾ? ಯಾಕೆ ಪಾರ್ಟಿ ಕರ್ಕೊಂಡು ಹೋಗ್ತ್ಯಾ? ಫ್ಯಾಮಿಲಿ ಫೋಟೋ ಪೋಸ್ ಕೊಡ್ತಿದ್ರು ಅವನಿಗೆ ಅಂಟ್ಕೊಂಡೆ ನಿಂತಿರ್ತ್ಯಾ. ಇದೆಲ್ಲ ನೋಡಿನೂ ನೋಡ್ದೇ ಇರೋ ಹಾಗಿರೋಕೆ ನಾನೇನ್ ಗತ್ತು ಅಷ್ಟ್ ದಡ್ಡಿ ಅಲ್ಲ. ಕಾಮ್ ಡೌನ್ ದಿ. ನೀನ್ ಇಷ್ಟು ಹೈಪರ್ ಆಗೋ ಅಂತ ತಪ್ಪೇನ್ ನಾನ್ ಮಾಡಿಲ್ಲ. ನನ್ ಮನ್ಸಿಗೆ ಯಾವ್ದು ಸರಿ ಅಂತ ತೋಚುತ್ತೋ ನಾನ್ ಅದನ್ನೇ ಮಾಡ್ತಿರೋದು. ಅದನ್ನೇ ನಿಲ್ಸು ಅಂತ ಹೇಳ್ತಿರೋದು. ನಿಲ್ಸಲ್ಲದಿ. ನಾನ್ ಮಾಡ್ತಿರೋದು ಟೈಮ್ ಪಾಸ್ ಲವ್ ಅಲ್ಲ, ರಿಯಲ್ ಲವ್. ಪ್ರೀತಿ ಅಂದ್ರೆ ಏನು ಅಂತ ನಿಮ್ಗೆ ಏನ್ ಗೊತ್ತು? ಏನೇ ಏನೇ ಅಂದ ನೀನು? ಪ್ರೀತಿ ಅಂದ್ರೆ ಏನು ಅಂತ ನನಗ್ ಗೊತ್ತಿಲ್ವಾ? ನಿಮ್ ಭಾವನ ನಾನು ಪ್ರೀತಿಸಿನೇ ಮದ್ವೆ ಆಗಿದ್ದು. ನನಗ್ ಪ್ರೀತಿ ಬಗ್ಗೆ ಲೆಕ್ಚರ್ ಕೊಡಕ್ ಬರ್ಬೇಡ. ಪ್ರೀತಿ ಪ್ರೀತಿಯಾಗೆ ಇರ್ಬೇಕೆ ಹೊರತು ನಮ್ ಲೈಫ್ನ ಅದು ಹಾಳು ಮಾಡ್ಬಾರ್ದು. ನೋಡು, ನಮ್ ಲೈಫಲ್ಲಿ ಒಂದ್ ಗುರಿ ಅಂತ ಇಟ್ಕೊಂಡಿದೀವಿ. ಆ ಗುರಿನ ಸಾಧಿಸೋದಕ್ಕೆ ನಾನು ನನ್ ಗಂಡ ಮಗು ಎಲ್ಲರನ್ನೂ ದೂರ ಇಟ್ಟಿದ್ದೀನಿ. ನನಗೆ ಫ್ಯಾಮಿಲಿ ಪ್ರೀತಿಗಿಂತ ಅಪ್ಪನ್ ಸಾವಿಗೆ ಪ್ರತೀಕಾರ ತೀರಿಸ್ಕೊಳ್ಳೋದೇ ಮುಖ್ಯ. ಸೇಡ್ ಈಡೇರ್ಬೇಕು. ನಿನಗಿದು ಲಾಸ್ಟ್ ವಾರ್ನಿಂಗ್ ನೇತ್ರ. ನಿನಗೆ ಆಸ್ತಿ ಅಂತಸ್ತು ಕಾರು ಬಂಗ್ಲೆ ಸುಖದ್ ಸುಪ್ಪತ್ಗೆ ಲಾವಿಶ್ ಲೈಫ್ ಬೇಕು ಅಂದ್ರೆ ನೀನು ಬಜ್ರಂಗಿ ಜೊತೆ ಬ್ರೇಕಪ್ ಆಗ್ಲೇಬೇಕು. ದಟ್ಸ್ ಫೈನಲ್. ಹೌದಾ? ಯಾಕೆ? ಅದೊಂದು ಹೇಳಬೇಕು, ಹೇಳೋದಕ್ಕಾಗ್ತಿಲ್ಲ ರೀ. ಯಜಮಾಂತಿ, ಹೇಳು, ಪರವಾಗಿಲ್ಲ. ನಾನು ನಿಮ್ಮ ಜೊತೆ ತುಂಬ ಮಾತಾಡಬೇಕು. ನಾಳೆ ಎಲ್ಲಿಗಾದರೂ ಆಚೆ ಕರ್ಕೊಂಡು ಹೋಗ್ತೀರಾ? ನಾವಿಬ್ಬರೇ ಇರಬೇಕು. ಫೋನು ಅದು ಇದು ಅಂತ ಯಾವ ಅಡ್ಡಿನೂ ಬರಬಾರ್ದು. ನೀನು ಹೇಳೋದು ಹೆಚ್ಚ, ನಾನು ಕರ್ಕೊಂಡು ಹೋಗೋದು ಹೆಚ್ಚ. ಕರ್ಕೊಂಡು ಹೋಗ್ತೀನಿ. ಅದಾಗೆ ಏನು ಮಾತಾಡಬೇಕು? ತುಂಬ ತುಂಬ ಮುಖ್ಯವಾಗಿರೋದು. ಹಾಗಾದರೆ ಅದನ್ನ ಇಲ್ಲೇ ಹೇಳ್ಬೋದಲ್ವಾ? ನಾವಿಬ್ಬರೇ ಇದ್ದೀವಿ. ನೀವು ನಿಮ್ಮ ಮನಸ್ಸಲ್ಲಿರೋದನ್ನ ಪಟ ಪಟ ಅಂತ ಹೇಳ್ಬಿಟ್ರಾ? ಎಷ್ಟು ಸರ್ಕಸ್ ಮಾಡಿದ್ರಿ? ಹೋಟೆಲ್ಲು, ಪಾರ್ಟಿ, ಲೆಟರ್ ಅಂತ ಏನೇನೋ ಮಾಡಿಲ್ವಾ? ಹಾಗಾದರೆ ನೀನು ಹಾಗೆ ಮಾಡಬೇಕು ಅಂತಿದೀಯಾ. ಆದರೆ ಯಜಮಾಂತಿ, ನನಗೆ ಅಷ್ಟೊಂದು ಕಾಯೋ ತಾಳ್ಮೆ ಇಲ್ಲ. ನಾನು ನಿಮ್ಮ ಹಾಗೆ ಕಾಯಿಸಲ್ಲ ರೀ. ನಾಳೆ ಹೇಳ್ತೀನಿ ಅಂದರೆ ಹೇಳ್ಬಿಡ್ತೀನಿ. ಹಾಗಾದರೆ ನಾಳೆ ನೀನು ನಿನ್ನ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ತೀಯ. ಹೌದು ರೀ. ಆಗಲಿ, ನಾಳೆ ನಾವಿಬ್ಬರು ಆಚೆ ಹೋಗ್ತಾ ಇದ್ದೀವಿ. ನಾಳೆ ಅದೇನಾಗುತ್ತೋ ಆಗಲಿ, ನಾನು ನನ್ನ ಬಣ್ಣದ ಸತ್ಯನ ನಿಮ್ಮ ಹತ್ರ ಹೇಳ್ಕೊಂಡು ಬಿಡ್ತೀನಿ ರೀ. ನಾನಿಂದ ಇನ್ನಷ್ಟು ಗುಟ್ಟು ಮಾಡೋದಕ್ಕಾಗ್ತಿಲ್ಲ. ನೇತ್ರ, ಬಜ್ರಂಗಿ, ಜಿತ್ರ ಆಗ್ಲೂ ಓಪನ್ ಇದೆ. ನಿಮ್ ಸಿಚುಯೇಷನ್ ನೋಡು ಹೇಗಿದೆ ಬಜ್ರಂಗಿ. ಟೀಚರ್ ಆದಾಗ ಪ್ರೀತಿಸೋ ಹುಡುಗಕೊಂಡು ಅಳೋಕು ಫ್ರೀಡಮ್ ಇಲ್ಲ. ಅಳ್ಬೇಡ ನೇತ್ರ, ಎಲ್ಲ ಸರಿ ಹೋಗುತ್ತೆ. ನನ್ಗೆ ನಿನ್ನ ಬಿಟ್ಟಿರೋದಕ್ಕಾಗಲ್ಲ ಬಜ್ರಂಗಿ. ನಾನ್ ಸತ್ತೇ ಹೋಗ್ತೀನಿ. ನೇತ್ರ, ಯಾಕೆ ಸಾಯೋ ಮಾತೆಲ್ಲ ಆಡ್ತಿದ್ಯಾ? ನೋಡು, ನಾವು ಧೈರ್ಯವಾಗಿರ್ಬೇಕು. ಡಿ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿದಾಳೆ ನಿನ್ನ ಬಿಡ್ಬೇಕಂತೆ. ನಿನ್ನ ಬಿಡ್ಲಿಲ್ಲ ಅಂದ್ರೆ ಈ ಮನೆ ನನ್ಗೆ ಜಾಗನೇ ಇಲ್ವಂತೆ. ಇದುವರೆಗೂ ಈ ಮನೇಲಿ ನನ್ಗೆ ಯಾರು ಆತರ ಮಾತಾಡಿಲ್ಲ ಗೊತ್ತಾ? ಅವ್ಳು ಈ ಮನೆ ಮಗಳಾದ್ರೆ ನಾನ್ ಯಾರು ಬಜ್ರಂಗಿ? ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ನೇತ್ರ, ಸಿಟ್ಟಲ್ಲಿ ಏನೋ ಎರಡು ಮಾತು ಹೇಳಿರ್ತಾರೆ,
ಹಾಗಂತ ಮನೆ ಬಿಟ್ಟು ಕಳಿಸ್ಬಿಡ್ತಾರೆ ನಿನ್ನ. ನೀನೇನು ಬೇಜಾರಾಗ್ಬೇಡ, ಎಲ್ಲ ಸರಿ ಹೋಗುತ್ತೆ. ಇದೊಂದೇ ವಿಷಯ ಅಲ್ಲ ಬಸರಂಗಿ, ದೀಪ್ ತುಂಬಾ ಹಠ ಮಾರಿ. ಅವಳು ಬೇಡ ಅಂದಿದ್ ಯಾರೇ ಮಾಡಿದ್ರು ಅವಳಿಗಿಷ್ಟ ಆಗಲ್ಲ. ಅದ್ರಲ್ಲೂ ಇಂಥ ವಿಷಯದಲ್ಲಿ ನಾನು ಅವಳ ವಿರುದ್ಧ ಹೋದ್ರೆ ಅವಳು ಏನ್ ಮಾಡೋದಕ್ಕೂ ಹಿಂದೆ ಮುಂದೆ ನೋಡಲ್ಲ. ನೇತ್ರ, ಅಳ್ಬೇಡ. ನಾನಿರೋವರೆಗೂ ನಿನ್ಗೆ ಯಾರೇನು ಮಾಡೋಕ್ಕಾಗತ್ತೆ ಹೇಳು? ಅಯ್ಯೋ ಬಸರಂಗಿ, ನನ್ಗೆ ಭಯ ಆಗ್ತಿರೋದು ನನ್ ಬಗ್ಗೆ ಅಲ್ಲ, ನಿನ್ ಬಗ್ಗೆ. ನಿನ್ಗೇನಾದ್ರೂ ಆದ್ರೆ ನಾನಂತೂ ಬದುಕಿರಲ್ಲ. ನೇತ್ರ, ಯಾಕೆ ಪದೇ ಪದೇ ಸಾಯೋ ಮಾತಾಡ್ತೀಯ? ಯಾರಿಗೂ ಏನಾಗಲ್ಲ. ಅಕಸ್ಮಾತ್ ಅಂತ ಪರಿಸ್ಥಿತಿ ಬಂದ್ರೆ ಇಬ್ರು ಒಟ್ಟಿಗೆ ಸಾಯೋಣ. ತುಂಬಾ ಚೆನ್ನಾಗಿದೆ. ಇದನ್ನೇನ್ ಮನೆ ಅನ್ಕೊಂಡಿದ್ದೀರಾ, ಕಬ್ಬನ್ ಪಾರ್ಕ್ ಅನ್ಕೊಂಡಿದ್ದೀರಾ? ಇನ್ನೊಂದು ಮಾತಾಡ್ಬೇಡ ನೇತ್ರ. ಬಜರಂಗಿ, ನನ್ ತಂಗಿಗೆ ಸ್ವಲ್ಪ ಬುದ್ಧಿ ಕಮ್ಮಿ. ಅವಳ ಹತ್ರ ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ. ನಿನ್ಗಾದ್ರೂ ಬುದ್ಧಿ ಇದೆ ಅಂತ ನಿನ್ ಹತ್ರ ಮಾತಾಡ್ತಾ ಇದ್ದೀನಿ. ಬುದ್ಧಿ ಇಲ್ದೆ ಏನು, ಅಷ್ಟಿಲ್ದೆ ನಮ್ಮನೆ ಹುಡ್ಗಿನೇ ಹಾರಿಸ್ಕೊಂಡು ಹೋಗೋ ಪ್ರಯತ್ನ ಮಾಡ್ತೀಯಾ? ಇಷ್ಟೇನಾ ನಿನ್ ನಿಯತ್ತು? ಅಕ್ಕ, ನಾನ್ ಮತ್ತೆ ಮತ್ತೆ ಹೇಳಲ್ಲ ಬಜರಂಗಿ, ನೀನ್ ಈ ಮನೆಗೆ ಯಾಕೆ ಬಂದ್ಯಾ, ನಿನ್ ಕೆಲ್ಸ ಏನಿದೆ ಅದ್ರ ಬಗ್ಗೆ ಗಮನ ಕೊಡು. ಅದನ್ ಬಿಟ್ಟು ಉಂಡ್ ಮನೆಗೆ ದ್ರೋಹ ಬಗೆಯೋ ಕೆಲ್ಸ ಮಾಡ್ತಿದ್ಯಾ? ಅಲ್ಲಕ್ಕ, ಅದು ಹೆಚ್ಚಿಗೆ ಮಾತಾಡ್ಬೇಡ ಬಜರಂಗಿ. ಹೋಗಿ ನನ್ ತಮ್ಮನ ಪ್ರೊಟೆಕ್ಟ್ ಮಾಡು. ಇನ್ನೊಂದ್ಸಲಿ ನನ್ ತಂಗಿ ಜೊತೆ ಓಡಾಡೋದ್ ನೋಡಿದ್ರೆ ಚೆನ್ನಾಗಿರಲ್ಲ. ಎಲ್ ತಿರುಗ್ಸಿದ್ರೆ ನಟ್ಟು ಬೋಲ್ಟು ಟೈಟ್ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಇವ್ರಿಬ್ರದ್ ನಾನು ಏನ್ ಮಾಡ್ಲಿ? ಛೇ.